ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಸಾಸಿವೆ ಅನ್ನ ಅಂತ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಸಾಸಿವೆ ಅನ್ನಕ್ಕೆ ಗೊಜ್ಜನ್ನು ನಾನು ಒಂದು 3 ಜನಕ್ಕೆ ಆಗೋ ಹಾಗೆ ಮಾಡ್ತಾಯಿದ್ದೀನಿ. 3 ಜನಕ್ಕೂ ಆಗುತ್ತೆ. ಖಾರ ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿನೂ ಇರುತ್ತೆ, ಹಾಗೆ ಮಾಡ್ತಾಯಿದ್ದೀನಿ. 3 ಖಾರದ ಮೆಣಸಿನ್ಕಾಯಿ ಮತ್ತು 3 ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ಹುರ್ಕೊಳ್ಳೋಣ. ಮೊದಲು ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಇಲ್ಲಿರೋದೆಲ್ಲ ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮೊದಲಿಗೆ ಹುಣಸೆ ಹಣ್ಣನ್ನು ನೀರಿನೊಳಗೆ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ. ನಂತರ ಬೆಲ್ಲ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ ಒಂದು ಹೋಳಿನಷ್ಟು ತಗೋಬೇಕು, ಸಾಸಿವೆ ಕಾಳು 1 ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳು, ಮತ್ತು ಇಂಗು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಕೊಬ್ಬರಿ 1 ಹೋಳಷ್ಟೇ ಬೇಕಾಗುತ್ತೆ. ಇವಾಗ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ. ಇವನ್ನೆಲ್ಲ ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದಕ್ಕೆ ಮೊದಲಿಗೆ ಕೊಬ್ಬರಿ, ನಂತರ ಬೆಲ್ಲ, ಹುಣಸೆಹಣ್ಣು ಎಷ್ಟು ತಗೊಂಡಿದ್ದೀನಿ ಅಷ್ಟೇ ಬೆಲ್ಲನ ತಗೊಂಡಿದ್ದೀನಿ, ಮತ್ತು ಉಪ್ಪು, ಸಾಸಿವೆ ಕಾಳು ಮತ್ತು ಇಂಗು ಇದನ್ನು ತಗೊಂಡಿದ್ದೀನಿ. ನಂತರ ಒಣಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಈಗ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಇವಾಗ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನುಣ್ಣಗೆ ರುಬ್ಬಬೇಕು. ಇವಾಗ ನುಣ್ಣಗೆ ರುಬ್ಬಿರೋದಾಗಿದೆ. ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಅದು ಪಟ ಅಂತ ಸಿಡ್ದಿದ್ದಾದಮೇಲೆ ಎಣ್ಣೆ ಕಾದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜವನ್ನು ಹಾಕಿ ಒಂದು 3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿನೂ ಕೂಡ ಅದಕ್ಕೆ ಹಾಕಿಬಿಟ್ಟು ಅದು ಕೂಡ ಒಂದು 3 ಸೆಕೆಂಡ್ನಷ್ಟು ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಒಂದು 3 ಸೆಕೆಂಡ್ನಷ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಫ್ರೈ ಆದ ನಂತರ ಇವಾಗ ಒಗ್ಗರಣೆ ಎಲ್ಲ ಬೆಂದಿದೆ. ಇವಾಗ ರುಬ್ಕೊಂಡಿದ್ದೀನಲ್ಲ ಗೊಜ್ಜು ಚಿತ್ರಾನ್ನಕ್ಕೆ, ಅದನ್ನು ಅದರೊಳಗೆ ಹಾಕೋಣ. ಅದನ್ನೆಲ್ಲ ಹಾಕಿಬಿಟ್ಟು ನಂತರ ಮಿಕ್ಸಿ ಜಾರ್ನೊಳಗೆ ಇನ್ನೂ ಸ್ವಲ್ಪ ಇರುತ್ತಲ್ಲ ಅದಕ್ಕೆ ಅದಕ್ಕೆ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಗ್ಗಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ವಾಸನೆ ಗಮ್ಮಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಮಗ್ಗಿಸ್ಬೇಕು. ಇದು 1 ವಾರದವರೆಗೂ ಕೂಡ ನಾವು ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ ಮಗ್ಗಿಸ್ಬೇಕು. ಚೆನ್ನಾಗಿ ಮಗ್ಗಿಸಿದ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ನಮ್ಗೆ ಯಾವಾಗ ಬೇಕಾದರೂ ಆವಾಗ ಮಿಕ್ಕಿರೋ ಗೊಜ್ಜನ್ನು ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇದು ಎಷ್ಟು ದಿನ ಬೇಕಾದರೂ ಇರುತ್ತೆ. ಏನು ಹುರ್ಗಡ್ಲೆ ಹಾಕ್ತಲೇ ಇರೋದ್ರಿಂದ ಎಷ್ಟು ದಿನ ಬೇಕಾದರೂ ಇರುತ್ತೆ. ನಾನು ಹುರ್ಗಡ್ಲೆ ಹಾಕಿ ಕೂಡ ನಾನು ಮಾಡಿ ಇನ್ನೊಂದು ದಿವಸ ತೋರಿಸ್ತೀನಿ. ಇವಾಗ ಹುರ್ಗಡ್ಲೆ ಹಾಕ್ದಲೇ ಇದನ್ನು ಮಾಡ್ತಾಯಿದ್ದೀನಿ. ಅದು ತುಂಬ ದಿನವರೆಗೂ ಇರುತ್ತೆ. ಇವಾಗ ಚೆನ್ನಾಗಿ ಅದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದು ಕಲರ್ ಕೂಡ ತಿರುಗುತ್ತೆ ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ. ವಾಸನೆ ಕೂಡ ಚೆನ್ನಾಗಿ ಘಮ್ ಅಂತ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತು ಕಲರ್ ಕೂಡ ಅದು ತಿರುಗಿದೆ. ಇವಾಗ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಅನ್ನದ ಮೇಲೆ ಈ ಗೊಜ್ಜನ್ನು ಹಾಕೋಣ. ನಮ್ಗೆ ಅನ್ನ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಆ ಅನ್ನಕ್ಕೆ ಕರೆಕ್ಟಾಗಿ ಗೊಜ್ಜು ಕೂಡ ಹಾಕ್ಕೋಬೋದು. ನಾವು ಇಷ್ಟೇ ಪ್ರಮಾಣಕ್ಕೆ ಅಂತ ನಾನು ಮಾಡೋದಿಲ್ಲ.
ಸ್ವಲ್ಪ ಗೊಜ್ಜು ಹೆಚ್ಚಾಗಿ ಮಾಡಿರ್ತೀನಲ್ವ, ಅದಕ್ಕೆ ನಮಗೆ ಎಷ್ಟು ಅನ್ನ ಬೇಕಾಗುತ್ತೋ ಅಷ್ಟು ಅನ್ನಕ್ಕೆ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಬೇಕಿದ್ದರೆ ಕೂಡ ನಾವು ಅನ್ನ ಮಾಡಿಕೊಂಡು ಗೊಜ್ಜು ಹಾಕಿ ಕಲಿಸ್ಕೋಬೋದು. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕಿರೋ ಗೊಜ್ಜಿಗೆ ರುಬ್ಬವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಕಲಸೋವಾಗ ಉಪ್ಪೇನು ಹಾಕೋ ಕೆಲಸ ಇಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಸಿವೆ ಚಿತ್ರಾನ್ನ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೆ. ಇವಾಗ ನೋಡಿ ಸಾಸಿವೆ ಕಾಳಿನ ಚಿತ್ರಾನ್ನ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.